ಇದೆ ನಾ ಎಲ್ಲ ಉಂಡು ಹೊಟ್ಟೆ ನೋಡಿ ಸುದಿ ಮತ್ತು ನಮ್ಮ ಎಂಥ ಹೆಸರು ಮಧು ಹಾಗೂ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ಇರ್ಬೋದು, ಶಿಕ್ಷಕ ಬಂದದವರೇ, ಮಕ್ಕಳು ಕೂಡ ಬಂದು ಹೋದರು. ಯಾಕೆಂದರೆ ಅವರೆಲ್ಲ ಜಾತ್ರೆ ಮಾಡೋಕ್ಕೆ ಸುಮಾರು ಜನರು ಹೋಗಿದ್ದಾರೆ, ಮುಖಂಡರಿದ್ದಾರೆ, ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ. ಭಾಳ ಸಂತೋಷ ಆಗ್ತದೆ. ಸಿರ್ಸಿ ಜಾತ್ರೆಗೆ ಮಾರಿಕಾಂಬಾ ದೇವಿಯ ಆಶೀರ್ವಾದನ ಪಡ್ಕೊಂಡು ಹೋಗಬೇಕು ಅಂಥೇಳಿ ಬಂದಿದ್ದು. ಆ ಸಂದರ್ಭದಲ್ಲಿ ಭೀಮಣ್ಣವರು ಇಲ್ಲ, ತುಂಬ ದಿವಸ ಆಯಿತು, ತುಂಬ ದಿವಸದಿಂದನೂ ಕಾಯ್ತಾ ಇದ್ದೆ, ಒಂದು ಗುದ್ಲಿ ಪೂಜೆ ಮಾಡಿಬಿಡ್ತೀನಿ, ಎಲ್ಲರೂ ಜಾತ್ರೆಯಲ್ಲಿ ಬ್ಯುಸಿ ಇರ್ತಾರೆ. ನಾನು ಹೇಳಿದೆ, ಇಲ್ಲಪ್ಪ, ಜಾತ್ರೆ ನಡೀಲಿ, ಕೆಲಸ ಯಾವಾಗಲೂ ನಿಲ್ಲಬಾರ್ದು, ಅದನ್ನು ಶುರು ಮಾಡಿಬಿಡೋಣ ಅಂಥೇಳಿ. ನಾವು ಭೀಮಣ್ಣ ಅಂತ ಹೇಳೋಕ್ಕೆ ಬರೋಲ್ಲ ಬಾಯಲ್ಲಿ, ಭೀಮಮ್ಮ ಅಂತ ಹೇಳೋ ಅಭ್ಯಾಸ. ಭೀಮಣ್ಣವರು ಕೂಡ ಹೇಳಿದರು, ಸರಿ ಆಯಿತು, ಎಲ್ಲ ಮುಗಿಸ್ಕೊಂಡು ಹೋಗೋಣ, ಚಿಕ್ಕದಾಗಿ ಬಂದು ನಮಸ್ಕಾರ ಮಾಡಿ ಇದು ಗುದ್ಲಿ ಪೂಜೆ ಮಾಡಿ ಹೊರಟ್ಬಿಡೋಣ ಅಂಥೇಳಿ. ಆಮೇಲೆ ದೇವಿ ದರ್ಶನ ಮಾಡಿ ನಾನು ನನ್ನ ಕ್ಷೇತ್ರಕ್ಕೆ ಹೋಗ್ಬೇಕಾಗ್ತದೆ. ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗಕ್ಕೆ ಬಂದಿದ್ದರು. ಬೆಳಗ್ಗೆ ಅವರು ಒಂದು ಕೆಲವು ಕಾರ್ಯಕ್ರಮ ಮತ್ತು ಚಿಕ್ಕಮಗಳೂರಿಗೆ ಬೇರೆ ಹೋಗ್ಬೇಕಾಗಿತ್ತು, ಅವ್ರನ್ನೂ ಬರಮಾಡಿಕೊಂಡು ಅವ್ರು ಆ ಕಡೆ ಹೊರಟರು. ಅದಾದಮೇಲೆ ನಾನು ಸೊರಬ ಹೋಗಿ ಇಲ್ಲಿ ಸುಮಾರು 5:05ವರೆಗೆ ಹೇಳಿದ್ರು ಬರ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ. ಯಾಕಂದರೆ ಬೇರೆ ಬೇರೆ ಕಾರ್ಯಕ್ರಮ ಅಂತ ಭಾಳ ಸಂತೋಷ ಆಗ್ತದೆ. ಇವತ್ತು ಸಾಕಷ್ಟು ವಿಚಾರಗಳನ್ನು ನಿರೂಪಣೆ ಮಾಡಬೇಕಾದ್ರೂ ಅವರು ಹೇಳಿದರು. ನಮ್ಮ ಈಶ್ವರ್ ಉಳ್ಳಗಡ್ಡಿಯವರು ಕೂಡ, ನಮ್ಮ ಕಮಿಷನರ್ ಅವರು ಕೂಡ ಹೇಳಿದ್ದಾರೆ, ಭೀಮಣ್ಣವರು ಹೇಳಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಮಾಧ್ಯಮ ಮಿತ್ರರು ಕೂಡ ಬಂದಾಗ ನೀವು ಕೆಲವು ವಿಚಾರಗಳನ್ನು ಕೇಳಿದ್ರಿ. ನಾನು ಒಂದು ಈ ಶಿಕ್ಷಣ ಇಲಾಖೆಯಲ್ಲಿ, ಯಾಕೆಂದರೆ ಶಿಕ್ಷಣ ಇಲಾಖೆ ಅಂತ ಹೇಳಿದರೆ, ಯಾಕೆಂದರೆ ಭಾಳ ದೊಡ್ಡ ಇಲಾಖೆ, ತುಂಬ ಸಮಸ್ಯೆ ಇರ್ತಕ್ಕಂಥದ್ದು ಇಲಾಖೆ. ಈ 2.25 ವರ್ಷದೊಳಗೆ ನನಗೆ ಗೊತ್ತಿರೋ ಪ್ರಕಾರ, ಯಾಕೆಂದರೆ ಇಲ್ಲೆಲ್ಲ ಶಿಕ್ಷಕರು ಕೂಡ ನೀವೆಲ್ಲ ಇದ್ದೀರಿ, ನಿಮ್ಮ ಸಮಸ್ಯೆಗಳು ಸಾಕಷ್ಟು ಇದ್ದು, ಒಂದು ಹಂತಕ್ಕೆ ಸುಮಾರು 70-80% ಒಂದು ಇಲಾಖೆಯಿಂದ ಸಹಕಾರ ಮಾಡ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸುಧಾರಣೆಯನ್ನು ಕೂಡ ತರಬೇಕಾಗಿತ್ತು. ಯಾಕೆಂದರೆ ಶಿಕ್ಷಣದಲ್ಲಿ, ಯಾಕೆಂದರೆ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಬಿಟ್ರೆ ದೇಶ ಆಟೋಮೆಟಿಕ್ಕಾಗಿ ಅದು ಬೆಳ್ಕೊಂಡು ಹೋಗ್ತದೆ. ದೇಶ ಒಳ್ಳೇದಾಗ್ಬೇಕಂತ ಹೇಳಿದರೆ ಅದು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಅದು ಬೇಸಿಕ್ ಫೌಂಡೇಶನ್, ಅದು ಮಕ್ಕಳಿಗೆ ಫೌಂಡೇಶನ್ ಚೆನ್ನಾಗಿರ್ಬೇಕಾಗ್ತದೆ. ನಾನು ನನ್ನ ಇಲಾಖೆಯನ್ನು ವಹಿಸ್ಕೊಂಡ್ಮೇಲೆ 1 ವರ್ಷ ಸಮಸ್ಯೆಗಳ ಬಗ್ಗೆನೇ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಡಿ.ಕೆ. ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಸಾಹೇಬರು ನನಗೆ ಈ ಇಲಾಖೆಯನ್ನು ಕೊಡಬೇಕಾದ್ರೆ ಹೇಳಿದರು, ಮಧು, ಇದು ಭಾಳ ದೊಡ್ಡ ಇಲಾಖೆ, ಸಮಸ್ಯೆನೂ ಕೂಡ ಜಾಸ್ತಿ ಇದೆ. ನಾನು ಮೊದಲೇ ಬಾರಿ ಸಚಿವನಾಗಿದ್ದೆ, ನಾನು ಮುಂಚೆ ಯಾವತ್ತೂ ಕೂಡ ಆಗಿರಲಿಲ್ಲ. ಆದರೂ ಕೂಡ ಒಂದೇನೋ ರಿಸ್ಕ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ, ಯಾಕಂದರೆ ಎಲ್ಲರೂ ಕೂಡ ವಿಶ್ವಾಸ ಇದೆ ನೀವು ಈ ಇಲಾಖೆನ ಚೆನ್ನಾಗಿ ನಡೆಸ್ತೀರಿ ಅಂಥೇಳಿ. ಸಮಸ್ಯೆನ ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರ ಹುಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂಥೇಳಿ ಒಂದು ಆದೇಶವನ್ನು ಕೊಟ್ಟಿದ್ದರು. ಆ ವಿಶ್ವಾಸವನ್ನು ಇಟ್ಟಿದ್ದು ನನ್ನ ಪುಣ್ಯ ಭಾಗ್ಯ. ಯಾಕೆಂದರೆ ಮಕ್ಕಳಿಗೆ ಸೇವೆ ಮಾಡೋದು, ನಾನಿವತ್ತು 2.25 ವರ್ಷದೊಳಗೆ ಎಷ್ಟೊಂದು ಸಭೆಯಲ್ಲಿ ಹೇಳ್ಬಿಟ್ಟಿದ್ದೀನಿ, ದೇವ್ರನ್ನ 2ನೇ ಪ್ಲೇಸಲ್ಲಿ ಇಟ್ಟಿದ್ದೀನಿ, ಮಕ್ಕಳನ್ನ ದೇವ್ರ ಸ್ಥಾನದಲ್ಲಿ ಇಟ್ಬಿಟ್ಟಿದ್ದೀನಿ. ನಾನೇನು ಮಾಡೋದಕ್ಕಾಗಲ್ಲ. ಅದು ಸ್ವಲ್ಪ ಕಮಿಟ್ಮೆಂಟ್ ಬರ್ತದೆ, ಅದು ಒಳ್ಳೇದು. ಅದು ದೇವ್ರು ನಂಬಲ್ಲ ಅಂತ ಹೇಳಲ್ಲ, ದೇವ್ರಿಗಿಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡದೆ ನನಗನ್ಸುತ್ತೆ ದೇವ್ರ ಕೆಲಸ ಅಂತ ಹೇಳಿದರೆ, ಆ ನಿಟ್ಟಿನ ಮೇಲೆ ನಾನು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸಮಸ್ಯೆಗಳು ಬೇಕಾದಷ್ಟಿತ್ತು, ಇಲ್ಲ ಅಂತ ಹೇಳೋದಕ್ಕೆ ಹೋಗೋದ, ನಾನು ಎಲ್ಲದನ್ನೂ ಹೇಳೋದಕ್ಕೆ ಹೋಗಲ್ಲ. ಶಿಕ್ಷಕರ ಸಮಸ್ಯೆ, ಕೊಠಡಿಗಳ ಸಮಸ್ಯೆ, ಶೌಚಾಲಯಗಳ ಸಮಸ್ಯೆ, ಎಲ್ಲ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದು ಎಲ್ಲದೂ ಪೂರೈಸಿದ್ದೀವಿ ಅಂತ ಹೇಳೋದಕ್ಕೆ ಹೋಗಲ್ಲ. ಯಾಕೆಂದರೆ ಒಂದು ತಿಳ್ಕೊಳ್ಬೇಕಾಗಿದೆ, ಯಾಕೆಂದರೆ ಮಾಧ್ಯಮದವ್ರು ಇದ್ದಾರೆ, ನೀವು ಪ್ರಶ್ನೆ ಕೇಳ್ಬೇಕಾದ್ರೆ ಭಾಳ ಈಸಿಯಾಗಿ ಕೇಳಿಬಿಡ್ತೀರಿ. ಆದರೆ ನಮಗೆ ಬಳಿಯಾಗಿ ಯಾರು ಕೊಟ್ಟಾರೆ ಇದನ್ನೇ ಅನ್ನೋದು ನಾವು ಹೇಳಬೇಕಲ್ಲ, ಯಾರು ಕೊಟ್ಟಿರ್ತಾರೆ ಅಂತೇಳಿ. ಶಿಕ್ಷಕರ ಸಮಸ್ಯೆ ನಾ ಬಂದಮೇಲೆ ಆಗಿದೆಯಾ? ಇಲ್ಲ, ಅದು ಮುಂಚೆ ಇತ್ತು. ಅದು ಪೈಲಪ್ ಆಗಿ 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 ಇಷ್ಟು ದೊಡ್ಡ ಗಾತ್ರದಲ್ಲಿದೆ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ನಾನು ಕೂಡ ಅಲ್ಲಿ ಒಂದೇ ಸತಿಗೆ ಆರ್ಥಿಕ ಹೊರೆನೂ ಕೂಡ ಆಗ್ತದೆ. ಒಂದೇ ಸತಿ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟ್ ಮಾಡೋಕ್ಕಾಗಲ್ಲ. ನಂದು ಸುಮಾರು 56,000 ಟೀಚರ್ಸು ನನ್ನ ಸ್ಕೂಲ್ ಎಜುಕೇಷನಲ್ಲೇ ಶಾರ್ಟೇಜ್ ಇದೆ. ಅಷ್ಟು ಟೀಚರ್ಸ್ನ ಒಂದೇ ಸತಿ ತಗೊಳ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗ್ತದೆ. ಅದು ನಾವು ಒಂದೇ ಸತಿ ಆ ಹೊರೆನ ಸರ್ಕಾರದ ಮೇಲೆ ಹಾಕೋದಕ್ಕಾಗಲ್ಲ. ಆರ್ಥಿಕ ಇಲಾಖೆನೂ ಕೂಡ ನೋಡ್ಕೋಬೇಕಾಗ್ತದೆ. ಅದಕ್ಕೆ ನಾನೇನು ಮಾಡಿದೆ, ಹೋದ ಸತಿ ಬಂದಿದ್ದ ವರ್ಷ ಬೇರೆ ರೀತಿ ಇತ್ತು, ಆದರೆ ಹೋದ ವರ್ಷ 51,000 ಟೀಚರ್ಸ್ನ
ಗೆಸ್ಟ್ ಟೀಚರ್ಸ್ನ, ಯಾಕೆಂದರೆ ಮೇನ್ ಟೀಚರ್ಸು ಗೆಸ್ಟ್ ಟೀಚರ್ಸು ಅವರು ಕೂಡ ಒಳ್ಳೆ ಕ್ವಾಲಿಫೈಡ್, ಅವರೇನು ಇದಂತ ಹೇಳಲ್ಲ. ಗೆಸ್ಟ್ ಟೀಚರ್ಸ್ನ 51,000 ಶಾಲೆ ಶುರು ಆಗೋ ಸಂದರ್ಭದಲ್ಲಿ ಅವರಾಗಲೇ ಶಾಲೆಯಲ್ಲಿ ಇರಬೇಕು ಮಕ್ಕಳು ಬರೋಕ್ಕಿಂತ ಮುಂಚೆ. ಯಾಕೆಂದರೆ ವಿಶ್ವಾಸ ಹೋಗ್ಬಿಟ್ಟಿತ್ತು, ಸರ್ಕಾರಿ ಶಾಲೆಯಲ್ಲಿ ಹೋದ್ರೆ ಟೀಚರ್ಸೇ ಇಲ್ಲ, ಯಾವ ಪಾಠ ಹೇಳ್ಕೊಡ್ತಾನೆ ಅಂತೇಳಿ. ಈಗ ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ದೇವ್ರ ವರ ಕೊಡ್ತಾನ ಇಲ್ಲ ಪೂಜಾರಿ ಕೊಡ್ತಾನ? ಆ್ಯಕ್ಚುಲಿ ಕೊಡೋದು ಪೂಜಾರಿನೇ. ನಿಮಗೆ ದೇವ್ರ ಹೆಸರಲ್ಲಿ ಪೂಜಾರಿ ಕೊಡ್ತಾನೆ. ದೇವ್ರು ಮಾತ್ರ ಇದರಲ್ಲಿ ಎಲ್ಲಾದ್ರೂ ಭಗವಂತರ ನೀವು ಹೋಗಿದ್ದೀರಾ? ಪೂಜಾರಿ ಇಲ್ಲದೆ ಇರೋ ದೇವಸ್ಥಾನಕ್ಕೆ ನೀವೇನಾದ್ರು ಹೋಗಿ ಏನಾದ್ರು ನಮಸ್ಕಾರ ಮಾಡಿದ್ರೆ ಮಾಡಲ್ಲ ನಾವು. ಪೂಜಾರಿ ಬೇಕಲ್ಲ, ಮೀಡಿಯೇಟರ್ ನಿಮಗೆ. ಹಾಗೆ ಪಾಠ ಹೇಳ್ಕೊಡೋದಕ್ಕೆ ನಿಮಗೆ ಈ ಶಾಲೆ ಅಂತ ಏನು ಹೇಳ್ತೀವಿ ಅಲ್ಲಿ ಶಿಕ್ಷಕರು ಇರಬೇಕಾಗ್ತದೆ. ಶಿಕ್ಷಕರಿಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಅದು ಬೇಸಿಕ್ ಒಂದು ವಿಚಾರಗಳನ್ನು ನೋಡಿ ಮುಂಚೆಲ್ಲ ಕಂತಲ್ಲಿ ಕೊಡೋರು. ನಾನು ಮುಂಚೆ ಶಾಸಕನಾಗಿದ್ದ ಸಂದರ್ಭದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಐ ಥಿಂಕ್ ನಿಮಗೆಲ್ಲ ಅನುಭವ ಇರ್ತದೆ. BO DDPSಗೆಲ್ಲ ಮುಂಚೆ ಒಂದು 15,000 ಕೊಡೋದು ಇಡೀ ರಾಜ್ಯದಲ್ಲಿ. ಸಿರ್ಸಿ ಸಿದ್ದಾಪುರಕ್ಕೆ ನಿಮಗೆ 300 ಕೊರತೆ ಇದೆ ಅಂತ ಹೇಳಿದರೆ ಆಯ್ತು, ಈ ವರ್ಷ ಒಂದು 80 ತಗೊಳ್ಳಿ, ಈ ತಿಂಗಳು, ಮುಂದಿನ ತಿಂಗಳಿಗೆ ಇನ್ನೊಂದು, ಅಂದರೆ ದುಡ್ಡು ಉಳಿಸೋದು. ತಿಂಗಳ ಲೇಟಾಗಿ ತೊಗೊಂಡ್ರೆ ಆರ್ಥಿಕವಾಗಿ ಇಲಾಖೆಗೆ ದುಡ್ಡು ಉಳಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇಲ್ಲ ಸರ್ ನೀವು ಬಜೆಟಲ್ಲೇ ಅನೌನ್ಸ್ ಮಾಡಬೇಕು, ಟೀಚರ್ಸ್ ಯಾವಾಗಲೂ ಕೂಡ ಇರಬೇಕಂತೆ. ಟೀಚರ್ಸೇ ಇಲ್ಲ ಅಂದರೆ ಪೋಷಕರು ಅಲ್ಲಿ ಕಳಿಸೋದಿಲ್ಲ ಮಕ್ಕಳಿಗೆ ಅಂತೇಳಿ. ಅದು ಒಂದು ಹಂತಕ್ಕೆ ಎಷ್ಟೋ ಒಂದು ಸದಗೆ ಕೆಲಸತಿ ಬಿಲ್ಡಿಂಗ್ ಇಲ್ಲ ಅಂದ್ರೂ ಸರಿ ಇಲ್ಲ ಅಂದ್ರೂ ಟೀಚರ್ಸ್ ಇದ್ದರೆ ಸಾಕು. ಫಸ್ಟ್ ಅದು ಬೇಸಿಕ್. ಅದಾದಮೇಲೆ ಸಾಕಷ್ಟು ಸಮಸ್ಯೆಗಳು ಬಂದು ಅವನ್ನೆಲ್ಲ ಒಂದು ಹಂತವಾಗಿ ಈಗ 33 ಮಾರ್ಕ್ಸ್ ಯಾರು ಹೇಳಿದ್ದದು? ನೀವು ಯಾರು ಹೇಳಿದ್ರಿ? ಈಗ ಭಾಷಣ ಮಾಡಬೇಕಾದ್ರೆ ನೀವು ಹೇಳಿದ್ರಿ ಅದನ್ನು 33 ಮಾರ್ಕ್ಸ್ನ ಮಕ್ಕಳು ಪಾಸ್ ಆಗೋದಕ್ಕೆ ಒಂದಕ್ಕೆ ಅಲ್ಲ, ಸಮಾನತೆ ಶಿಕ್ಷಣ ಕೊಡಬೇಕು, ಅದು ಕರೆಕ್ಟು. ಆದರೆ ಮಾಧ್ಯಮದವರು, ಯಾಕಂದರೆ ಕೆಲವು ಸಾಕಷ್ಟು ಟೀಕಾ ಟಿಪ್ಪಣಿಗಳಿದ್ದು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಯಾರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ದಾರಲ್ಲ ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಅನಿಸುತ್ತೆ, ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಬೇಸಿಕ್ ಅದು ಪ್ರಾಬ್ಲಮ್ ಏನು ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ಈಗ ನೀವು ಯಾರೋ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಬೆಂಗಳೂರು, ಮಂಗಳೂರು ಇಲ್ಲ ಬೇರೆ ಬೇರೆ ಕಡೆಗೆಲ್ಲ, ಅಲ್ಲಿ ಯಾರು ಇರ್ತಾರೆ ನಿಮಗೆ? ನರ್ಸಸ್ಸು. ಬೆಂಗಳೂರಲ್ಲಿ ಯಾರು ಜಾಸ್ತಿ ಇರೋದು? ಬೇರೆ ರಾಜ್ಯದವರು. ಯಾರು ಹೇಳಿದ್ದು? ಕೇರಳ ಅಂತ ಹಿಂದೆ ಹೇಳಿದ್ರಿ, ಕರೆಕ್ಟ್ ಅದು. ಮತ್ತು ಅದ್ರ ಜೊತೆಗೆ ಆಸಾಮು, ಮಿಜೋರಾಮು ಈ ಕಡೆ ಭಾಗದಲ್ಲೆಲ್ಲರೂ ಕೂಡ ಅವರು ಜಾಸ್ತಿ ಇರ್ತಾರೆ. ಯಾಕೆ ಅವ್ರು ಜಾಸ್ತಿ ಇರ್ತಾರೆ ಅಂತ ಹೇಳಿದರೆ, ಅವರು 30 ಮಾರ್ಕ್ಸಿಗೆ SSLC ಪಾಸಾಗಿ ನರ್ಸಿಂಗ್ ಓದಿ ಇಲ್ಲ ಡಿಪ್ಲೊಮಾ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಕೆಲಸ ಅಲ್ಲಿ ಸಿಗೋದಿಲ್ಲ. ಯಾಕೆಂದರೆ ಎಷ್ಟು ಜಾಸ್ತಿ ಓದಿರ್ತಾರೆ, ಅವ್ರು ಎಲ್ಲೋ ಒಂದು ಹತ್ರ ಬರಬೇಕಲ್ಲ. ಬೆಂಗಳೂರು, ಮಂಗಳೂರು, ಶಿವಮೊಗ್ಗದಲ್ಲೂ ಕೂಡ, ಅಲ್ಲೂ ಕೂಡ ಇದ್ದಾರೆ. ನಾನು ಬರಬಾರ್ದು ಅಂತ ಹೇಳಲ್ಲ, ಅರೆ ನಿಮ್ಮ ರಾಜ್ಯದಲ್ಲಿರೋ ಮಕ್ಕಳ ಕಥೆ ಏನು? ಇವಾಗ ಹೊಸದಾಗಿ ಕಾನೂನು ಮಾಡಿದ್ದಾರೆ, ನೀವು ಡ್ರೈವರ್ ಲೈಸೆನ್ಸ್ ಬೇಕು ಅಂದರೆ SSLC ಆಗಲೇಬೇಕು, ಒಬ್ಬ ಸೆಕ್ಯೂರಿಟಿ ಆಪರೇಟರ್ ಆಗ್ಬೇಕಂದ್ರೆ SSLC ಆಗಲೇಬೇಕು. ಸೊ ನೀವು 35 ಮಾರ್ಕ್ಸಿಗೆ 30 ಮಾರ್ಕ್ಸಿಗೆ ಎಷ್ಟು ಮಕ್ಕಳು ಫೇಲ್ ಆಗಿರ್ತಾರೆ ನೀವೇ ನೋಡಿ. ಅವರನ್ನು ಪಾಸ್ ಮಾಡಿದರೆ ಯಾರೋ ರೈತರ ಮಕ್ಕಳು ಇರ್ತಾರೆ, ಬಡವರು ಇರ್ತಾರೆ. ನಾನೇನು ಅವ್ರಿಗೇನು ಒಂದೇ ಸತಿಗೆ ಬಂದ್ಬಿಟ್ಟು ದೊಡ್ಡ ಟಾಟಾ ಬಿರ್ಲಾ ಆಗಲಿ ಅಂತ ಹೇಳಲ್ಲ. ಅವ್ರಿಗೆ ಜೀವನಕ್ಕೆ ಇಲ್ಲಿರ್ತಕ್ಕಂಥ ಒಂದು ಹಳ್ಳಿಯವರು, ಇಲ್ಲಪ್ಪ ನಾನು ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು ಅಂತ ಆಸೆ ಇದ್ದಾಗ, ಅದೇನು ನೀವು ಈ ಸ್ವೀಪರ್ ಕೆಲಸ ಇಲ್ಲ ಡ್ರೈವರ್ ಕೆಲಸ ಅಂತ ಅಷ್ಟೇ ಕಮ್ಮಿ ಕೆಲಸ ಏನಲ್ಲ. ಅದು ಭಾಳ ಮುಖ್ಯವಾಗಿರ್ತಕ್ಕಂಥ. ಒಬ್ಬರಿಗೆ ಒಂದು ಕೆಲಸ ಏನಾದ್ರು ಸಿಕ್ಕರೆ ಗಂಡ ಹೆಂಡತಿ ಮಕ್ಕಳು ಅವರಿಗೆ PF ಇರ್ತದೆ, ಅವ್ರಿಗೊಂದು ಸೆಕ್ಯೂರಿಟಿ ಬರ್ತದೆ. ಮೆಡಿಕಲ್ ಇಶ್ಯೂಸ್ ಇದ್ದರೆ ಮೆಡಿಕಲ್ಲಿಂದ ಅವರಿಗೆ ಸಹಕಾರ ಬರುತ್ತೆ. ಇದು ಹೌದಲ್ಲ? ಈ ನಿಟ್ಟಿನ ಮೇಲೆ ನಾನು 2 ಮಾರ್ಕ್ಸು ಕಮ್ಮಿ ಮಾಡಿದಾಗ ಕೆಲವು ಟೀಕಾ ಟಿಪ್ಪಣಿ ಮಾಡಿದ್ರು, ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಅಂತ. ಯಾಕೆಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳಿ. ಆದರೆ ನಮ್ಮ ಇಲಾಖೆನ ಮಾಡ್ಬೇಕಾದ್ರೆ ಕಮಿಷನರ್ ಅವ್ರಿಗೂ ಹೇಳಿದ್ದೀನಿ, ನಾವು ಹೋದ ವರ್ಷಕ್ಕೆ ಈ ವರ್ಷಕ್ಕೆ 33ಕ್ಕೆ ನಮ್ಗೆ ಪಾಸ್ ಅಲ್ಲ, ನಮಗೆ ಇಲಾಖೆಗೆ, ಯಾಕೆಂದರೆ ನಾವು ಮಾಡಬೇಕು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಚೆನ್ನಾಗಿ ಪಾಸ್ ಆಗಿದ್ದೀವೋ ಇಲ್ಲ ಅಂತ ಹೇಳಿ ಅದನ್ನು 35ಕ್ಕೆ ನಾವು ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದಕ್ಕೆ. ಆದರೆ 33ಕ್ಕೆ ಪಾಸ್ ಆದರೆ ಬೇರೆ ಮಕ್ಕಳಿಗೂ ಕೂಡ ಅದು ಅವಕಾಶ ಆಗಬೇಕು. ಅವ್ರು ಡ್ರೈವರ್ ಆಗಲಿ ಎಲ್ಲದೂ ಕೂಡ. ಬೆಂಗಳೂರಲ್ಲಿ ಏನಾಗ್ತದೆ, ನೀವು ಬಂದು ನೋಡಿ, ಲಿಫ್ಟ್ ಆಪ್ರೇಟರ್ಸ್ ಯಾರು ಕನ್ನಡಿಗರೇ ಇಲ್ಲ, ಎಲ್ಲ ಬೇರೆ ರಾಜ್ಯದಿಂದ. ಅವ್ರು ಬಂದು ಇಲ್ಲಿ ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿರೋರಿಗೆ ಏನು ಅಂತ ಹೇಳಿದ್ರೆ ಓದಿ ಇಲ್ಲ ಫೇಲ್ ಆಗಿ ಅವ್ರ ಕಡೆದೇ ವಾಪಸ್ ಹೋಗ್ತಾರೆ. ಇದು ಪತ್ರಿಕಾ ಮಾಧ್ಯಮದಲ್ಲಿ, ಯಾಕೆಂದರೆ ಟೀಕಾ ಟಿಪ್ಪಣಿಗಳು ಮಾಡಿಬಿಡ್ತಾರೆ ಎಷ್ಟೊಂದು ಈಸಿಯಾಗಿ. ಈಗ 3ನೇ ಎಕ್ಸಾಮ್, ಅದು ಒಂದು ಭಾಗ. 3ನೇ ಎಕ್ಸಾಮ್ ಹಂಗಂದ ತಕ್ಷಣ ನಿಮಗೇನು ಸಿರ್ಸಿಯಲ್ಲಿ 34 ಮಕ್ಕಳು, ಇವಾಗ ರಾಜ್ಯದಲ್ಲೇ 24 ಮಕ್ಕಳು ರಾಜ್ಯದಲ್ಲಿ ಟಾಪರ್ಸ್ ಬರಲಿಲ್ವಾ?
ಒಂದು ಹೆಣ್ಮಕ್ಳಿಗೆ ನಾನೇ ಬಂದು ಫಸ್ಟ್ ರ್ಯಾಂಕ್ ಬಂತಪ್ಪ, ಹೆಣ್ಮಕ್ಳು ಚಿಕ್ಕ ಒಂದು ಬಡವ್ರ ಮಕ್ಕಳು ಅವ್ರ ಮನೆಯೂ ಕೂಡ ಸೋರ್ತಾ ಇತ್ತು. ಎಲ್ಲಿ ನಮ್ಮ ಉರ್ದು ಶಾಲೆ, ನಾನು ಬನವಾಸಿಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್, ಆ ಹೆಣ್ಮಕ್ಳು ಚಿಕ್ಕ ಮಗು ನನಗೆ ಮರ್ತೋಯ್ತು, ಬಂದು ನಾನು ಶಗುಪ್ತ ಅಂತ ಹೇಳಿ ಬಂದು ನಾನು ಸನ್ಮಾನ ಮಾಡ್ಬೋದೆ ಅವ್ರನ್ನ. ಯಾಕೆಂದ್ರೆ ಅದು ನಮ್ಮ ಪುಣ್ಯ ಭಾಗ್ಯ. ಒಬ್ಬ ಶಿಕ್ಷಣ ಸಚಿವನಾಗಿ ಯಾರಾದ್ರೂ ಮಕ್ಕಳು 625ಕ್ಕೆ 625 ತಗೋತಾರೆ, ಅದು ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದ್ರೆ ಮತ್ತೆ ನಾವು ತಪ್ಸಪ್ಪ ಐತೋ ಇಲ್ಲ ಹೇಳ್ರಿ ನೋಡ. ಅದನ್ನ ಹೋಗಿ ನಾವು ಎಂಡೋರ್ಸ್ ಮಾಡ್ಬೇಕು, ಆ ಕೆಲಸವನ್ನ ನಾವು ಮಾಡ್ತಕ್ಕಂಥದ್ದು. ಈಗ 3 ಎಕ್ಸಾಮ್ ಪಾಲಿಸಿ ಅಂತೇಳಿ ಇನ್ನೊಂದು ವಿಚಾರ ಹೇಳಿದ್ರು. 3 ಎಕ್ಸಾಮ್ ಪಾಲಿಸಿ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಮಕ್ಕಳನ್ನ ಬರೀ ಪಾಸ್ ಮಾಡೋದಕ್ಕಲ್ಲ, ಅವ್ರಿಗೆ ಕೆಪಾಸಿಟಿ ಇರ್ತದೆ. ಸಮಯ ಕೆಲವು ಸತಿ 6 ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ಯಾವಾಗ ಹೆಚ್ಚು ಕಮ್ಮಿ ಆಗ್ತದೆ. ಒಂದು ಇವತ್ತೇನೋ ಒಂದು ಎಕ್ಸಾಮಲ್ಲಿ ಸರಿ ಬರ್ದಿರಲ್ಲ, ಇಲ್ಲ ಏನೋ ಒಂದು ಫೇಲ್ ಆದ್ರು ಅನ್ಕೊಳ್ಳಿ, ಆಯ್ತು ಫೇಲ್ ಆಗೋದಕ್ಕೆ ಕಾರಣ ಯಾರು? ಮಗುನ? ನೋ, ಮಗು ಏನಾದ್ರು ಫೇಲ್ ಆದ್ರೆ ಕಾರಣಕರ್ತರು ಫಸ್ಟ್ ತಂದೆ ತಾಯಿಯವರು. ಅದಾದ್ಮೇಲೆ 2ನೇ ಕಾರಣಕರ್ತರು ಯಾರು ಅಂದ್ರೆ ನಿಮ್ಮಂತ ಟೀಚರ್ಸು, ಅದಾದ್ಮೇಲೆ ನಿಮ್ಮ DDPI BO, ಅದಾದ್ಮೇಲೆ ACP ಅವರು, ಅದಾದ್ಮೇಲೆ ನಮ್ಮ ಕಮಿಷನರು, ಅದಾದ್ಮೇಲೆ ನಾನು. ನಮ್ಮ ತಪ್ಪುಗಳಲ್ಲಿ ನಮ್ಮ ವ್ಯವಸ್ಥೆಯಿಂದ ತಪ್ಪಾದಾಗ ಯಾರು ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಪಾಸ್ ಆಗುತ್ತೆ ಇಲ್ಲ? ಪಾಠ ಹೇಳ್ಕೊಡೋದ್ರಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡಬಾರ್ದು. ಮಕ್ಕಳಿಗೆ ಪಾಠವನ್ನು ಹೇಳ್ಕೊಟ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ರಿ, ಒಳ್ಳೇದು ಕಲಿತಾರೆ. ಕೆಟ್ಟ ಬುದ್ಧಿ ಕಲಿಸ್ರಿ, ಕೆಟ್ಟ ಬುದ್ಧಿ. ಹಾಡೋದು ಕಲಿಸ್ರಿ, ಹಾಡೋದು. ಅವ್ರಿಗೆ ಕಲಿಸ್ತಕ್ಕಂಥ ಒಬ್ರು ಗುರುಗಳು ಬೇಕಾಗ್ತದೆ. ಸರಿಯಾಗಿ ಗುರುಗಳಿಲ್ಲ. ಆ ಗುರುಗಳನ್ನ ವ್ಯವಸ್ಥೆ ಮಾಡತಕ್ಕಂಥ ಪೋಷಕರಿಗೆ ಆ ಪರಿಜ್ಞಾನ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಮೆಗಾ PTM ಮಾಡಿದ್ದೆ. ಮೆಗಾ PTM ಯಾಕೆ ಮೆಗಾ PTM ಮಾಡಿದೆ? ಮಾಧ್ಯಮದವ್ರು ನೀವಿದ್ದೀರಿ, ಇಲ್ಲೆಲ್ಲ ಏನಾಗ್ತದೆ, ಹಳ್ಳಿ ಭಾಗದಲ್ಲಿ ಮಕ್ಕಳು ಶಾಲೆಗೆ ಸೇರಿದ ತಕ್ಷಣ IAS ಆಫೀಸರ್ ಆಗ್ಬಿಡ್ತಾರೆ. ಅವರು IAS ಆಫೀಸರ್, ನಮ್ಮ ಈಶ್ವರ ಉಳ್ಳಗಡ್ಡೆ ಅವರು IAS ಆಫೀಸರ್ ಆಗ್ಬಿಡ್ತಾರೆ. ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬಿಡ್ತಾರೆ, ಇಂಜಿನಿಯರ್ ಆಗ್ತಾರೆ ಅಂತೇಳಿ ತಂದೆ ತಾಯಿಯವರು ಯೋಚನೆ ಮಾಡಿ ನಿಮಗೆ ಸರ್ಕಾರಿ ಶಾಲೆಗೆ ಕಳಿಸ್ಬೋದು, ಇಲ್ಲ ಸಾಲಾಗಿಲ್ಲ ಮಾಡಿ ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ. ಆದರೆ ಫಸ್ಟ್ ತಪ್ಪು ಯಾಕೆ ತಂದೆ ತಾಯಿಯವ್ರದ್ದು ಏನು ಅಂತ ಹೇಳಿದ್ರೆ, ತಂದೆ ತಾಯಿಯವರು ಒಂದು ತಿಳ್ಕೊಳ್ಬೇಕಾಗುತ್ತೆ, ಮಕ್ಕಳು ಶಾಲೆಗೆ ಹೋಗಿ ಬಂದ್ಮೇಲೆ ಅಟ್ಲೀಸ್ಟ್ ಅವ್ರಿಗೆ ಕೇಳಬೇಕಾಗುತ್ತೆ, ಏನು ಮಾಡಿದ್ರಿ, ಏನು ಹೇಳ್ಕೊಟ್ರು. ಸರಿ ಹೇಳ್ಕೊಡ್ಲಿಲ್ಲ ಅಂದ್ರೆ ಅಲ್ಲೈದಾರು ನೋಡ್ರಿ, ಯಾರು SDMC ಉಪಾಧ್ಯಕ್ಷ, ಅವ್ರಿಗೆ ಹೋಗಿ ಬೆಂಡ್ ಎತ್ತಬೇಕು. ನಿಮ್ಮ ಟೀಚರ್ ಯಾಕೆ, ನೀವು ಯಾಕೆ SDMC, ನಿಮ್ಮ ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ತಾನೆ, ನಿಮ್ಮ ಮಕ್ಕಳಿಗೆ ನೀವು ಕೇಳಲಿಲ್ಲ ಅಂದ್ರೆ ನಿಮಗೇನಲ್ಲಿ ಕೆಲಸ? ಕರೆಕ್ಟ್ ತಾನೆ? SDMC ಅವ್ರಿಗೆ ಏನು ಕೆಲಸ? ನಾನು ಅದೇ ಹೇಳ್ತಾ ಇರೋದು. ನಮ್ಮ ಸಿಸ್ಟಮ್ ಹೆಂಗಿದೆ ಅಂತ ಹೇಳಿದ್ರೆ ಕ್ಲೀನಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ, ಬಟ್ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ನಾವು ಮಾಡಿರ್ತಕ್ಕಂಥ ತಪ್ಪನ್ನು ನಮ್ಮ ಮೇಲೆ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದನ್ನ ಸರಿ ಮಾಡೋದಕ್ಕೆ ಪರಿಜ್ಞಾನನೇ ಬರೋದಿಲ್ಲ. ನಾವು 3 ಎಕ್ಸಾಮ್ ಪಾಲಿಸಿ ಯಾಕೆ ಮಾಡಿದ್ದು ಅಂದರೆ ಮಕ್ಕಳಿಗೆ ಕೆಪಾಸಿಟಿ ಇರ್ತದೆ, ಮಕ್ಕಳು ಫೇಲ್ ಆಗಬಾರ್ದು, ಅವಕಾಶಗಳ ಕೊರತೆ ಇರ್ತದೆ. ಈ ಸತಿ ಅವ್ರು ಹೇಳಿದ್ರು 20 ಪಾಯಿಂಟ್ ಪ್ರೋಗ್ರಾಮ್. ನಾನು ಬೆಳಗಾಂ ಸೆಷನ್ ನಡಿಬೇಕಾದ್ರೆ ಅಲ್ಲಿಂದನೇ ಉದ್ಘಾಟನೆ ಮಾಡಿದ್ವಿ. ಅಲ್ಲೊಂದು ಯೂನಿವರ್ಸಿಟಿಯಲ್ಲಿ ಹೋಗಿ ನಾವು ಉದ್ಘಾಟನೆಯನ್ನು ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ SSLC ಮತ್ತು ಇವರಿಗೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಅವರು ಪಾಸ್ ಆಗಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮುಂಚೆಲ್ಲ ನಡೀತಾ ಇತ್ತು. ನಿಮ್ಮ ಭಾಗದಲ್ಲಿ ಇಲ್ಲ, ಇಲ್ಲಿ ಮಂಗಳೂರು, ಉಡುಪಿ, ಶಿವಮೊಗ್ಗ ಈ ಕಡೆ ಭಾಗದಲ್ಲಿ. ಯಾವ ಭಾಗದಲ್ಲಿ ಅಂತ ಹೇಳಲ್ಲ. ಕಾಪಿ ಹೊಡೆಯೋದು ಅಂದ್ರೆ ಹಾಗೆ ರೌಂಡ್ ಟೇಬಲಲ್ಲಿ ಕೂರಿಸಿ ಕಾಪಿ ಹೊಡಿಸೋದು. ನೀವೇನಾದ್ರು ನಾರ್ತ್ ಕರ್ನಾಟಕದಲ್ಲಿ ಯಾರಾದ್ರೂ ಇರ್ಬೇಕಂದ್ರೆ, ಯಾರು ಉತ್ತರ ಕರ್ನಾಟಕದಲ್ಲಿ ಇದ್ರ ಟ್ರಾನ್ಸ್ಫರ್ ಆಗಿ ಈ ಕಡೆ ಬಂದಿರ್ತೀರಿ, ಯಾರು ಬಂದಿಲ್ಲ ಇಲ್ಲಿ ಟೀಚರ್ಸು ಕೈ ಎತ್ತಬೇಕಲ್ಲ, ಇದಾಗಿ ನೋಡಿ, ಅವರಿಗೆಲ್ಲ ಗೊತ್ತಿರ್ತದೆ ಎಕ್ಸ್ಪೀರಿಯನ್ಸ್, ಅದೆಲ್ಲ ಮುಗಿಸ್ ಬಂದಿರ್ತಾರಲ್ಲ ಮೋಸ್ಟ್ಲಿ. ಅವರು ಅಂತ ನಾನು ಹೇಳಲ್ಲ, ಅಲ್ಲಿ ವ್ಯವಸ್ಥೆ ಅನಿವಾರ್ಯವಾಗಿ ಪಾಪ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಅದು ಹೆಂಗೆ ಯಾಕೆ ನನಗೆ ಗೊತ್ತಿಲ್ಲ. ನೀವು ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡಲಿಲ್ಲ ಅಂತೇಳಿ ಮಕ್ಕಳನ್ನ SSLCಯಲ್ಲಿ ನೀವು ಕಾಪಿ ಹೊಡೆದು ಪಾಸ್ ಮಾಡಿಸ್ಬಿಟ್ರೆ ಅವ್ರ ಜೀವನದಲ್ಲಿ ಫಸ್ಟ್ ಫೇಲ್ ಆಗೋದೇ ಅವತ್ತು. ಎಕ್ಸಾಮಲ್ಲಿ ಮಾತ್ರ ಪಾಸ್ ಆಗ್ತಾರೆ, ಅದ್ರ ಮಾರನೇ ದಿವಸ ಜೀವನದಲ್ಲಿ ಫೇಲ್ ಆಗ್ತಾರೆ. ಅವ್ರು ಯಾವುದು ಮುಂದೆ ಬರೋಕ್ಕಾಗೋದಿಲ್ಲ, ಯಾಕಂದರೆ ಕಾಪಿ ಹೊಡೆದು ಪಾಸ್ ಮಾಡೋಕ್ಕಾಗುತ್ತೆ ನಮ್ಮ ಮಕ್ಕಳನ್ನ? ಹೇಳ್ರಿ ನೋಡ. ಪಾಸ್ ಫೇಲ್ ಆದರೂ ಪರವಾಗಿಲ್ಲ, ಮತ್ತೆ ಅವ್ರಿಗೆ ಕೊಡ್ಬೇಕು. ಅದಕ್ಕೆ ಅವಕಾಶಗಳ ಕೊರತೆಯಿಂದ ನಮ್ಮ ಶಿಕ್ಷಣ ರೀತಿಯಲ್ಲಿ, ಕ್ವಾಲಿಟಿ ಆಫ್ ಎಜುಕೇಷನಲ್ಲಿ ತಪ್ಪಿರೋದ್ರಿಂದ ನಾನು ಟೀಚರ್ಸ್ಗೂ ಬ್ಲೇಮ್ ಮಾಡಲ್ಲ. ನಾನು ಅದಕ್ಕೆ ಹೇಳಿದ್ದಲ್ಲ, ತಂದೆ ತಾಯಿಯವರು, ಟೀಚರ್ಸು ಎಲ್ಲರೂ ಸೇರಿರ್ತಾರೆ. ನಮ್ಮ ಕರ್ತವ್ಯ ನಾವು ಸರಿ ಮಾಡಿಬಿಟ್ರೆ ಮಕ್ಕಳು ಆರಾಮಾಗಿ, ನೀವು ಪಾಠ ಹೇಳ್ಕೊಡ್ರಿ ಮಕ್ಕಳಿಗೆ 100% ಪಾಸ್ ಮಾಡ್ತಾರೆ. ನನಗೂ ಟೀಕಾ ಟಿಪ್ಪಣಿ ಮಾಡಿದ್ರೆ ನೀವೆಲ್ಲ ಪೇಪರಲ್ಲಿ ನೋಡಿದ್ರಿ. ನಾನು ಕನ್ನಡ ಮಾತಾಡೋದ್ರ ಬಗ್ಗೆ ಭಾಳ ಟ್ರೋಲ್ ಮಾಡ್ತಾರೆ ಇವರೆಲ್ಲರೂ. ಈ ಪುಕ್ಷಟೆ ಮಜಾ ತಗೋತಾರೆ ಕೆಲವರು ಟ್ರೋಲ್ ಮಾಡೋದು. ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದಕ್ಕೆ ನಾನು ಹೇಳಿದೆ, ಈಗ ನಾನು ಮಾತಾಡ್ತಾ ಇದ್ದಾನಪ್ಪ, ಎಷ್ಟು ಚಂದ ಕನ್ನಡ ನಿಮ್ಮೆಲ್ಲರಿಗಿಂತಲೂ ಬೆಸ್ಟ್ ಕನ್ನಡ ನಾನೇ ಮಾತಾಡೋದು, ಭಾಳ ಚೆನ್ನಾಗಿ ಮಾತಾಡ್ತೇನೆ.
ಆದರೆ ಈ ಓದ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಆ ವಿಧಾನಸೌಧದ ಒಳಗೆ ಕೆಲವು ವಿಚಾರದಲ್ಲಿ ಓದಲೇಬೇಕು, ಹಾಗೆ ಭಾಷಣ ಮಾಡೋಕ್ಕಾಗಲ್ಲ, ಹಿಂಗೆ ಓದ್ಬೇಕು. ಅವಾಗ ಕಾಣ್ಬಿಡುತ್ತೆ ಇದನ್ನ ಹೆಚ್ಚು ಕಮ್ಮಿ. ನಾನಲ್ಲ, ನನಗೆ ಯಾರು ನಿಮ್ಮಂಥ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಅವ್ರ ತಪ್ಪಿಂದ ನಾನು ತಪ್ಪು. ನಾನು ಒಳ್ಳೆಯವನೇ, ನಾನು ಭಾಳ ಒಳ್ಳೆಯವ. ನೀವು ಯಾರು ತಪ್ಪು ಮಾಡಲ್ಲ ಅನ್ನೋದು ನಂಗೆ ಗೊತ್ತಿದೆ. ನನಗೆ ಹೇಳ್ಕೊಟ್ಟು ರಿಟೈರ್ಡ್ ಆದ್ರಿ. ಈಗ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಅವ್ರು ಯಾರು ಪಾಠ ಹೇಳ್ಕೊಡಲ್ಲ, ಅವ್ರನ್ನೆಲ್ಲ ರಿಪೇರಿ ಮಾಡೋದು ನನ್ನ ಕೆಲಸ. ಈಗ ನಂತರ ತಪ್ಪು ಓದಬಾರ್ದು ಅಂತಾನೆ ನಿಮ್ಮಂಥ ಟೀಚರ್ ಕೈಯಲ್ಲಿ ಅಂತ ಮುದ್ದು ಮಕ್ಕಳಿಗೆ ಒಳ್ಳೆ ಕನ್ನಡನ ಹೇಳ್ಕೊಡ್ತಾರೆ. ಇಷ್ಟೇ. ನನಗೆ ತಪ್ಪು ಹೇಳ್ಕೊಟ್ಟವ್ರು ನೀವು ತಪ್ಪು ಮಾಡಿ ನಾನು ಪಕ್ಷದ ವಿಧಾನಸೌಧದೊಳಗೆ ಬಯಸ್ಕಿನ್ನಪ್ಪ. ನಿಮ್ಮ ಥರ ನೀವನ್ಲಿಲ್ಲ, ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನೀವ್ಯಾರು ತಪ್ಪು ಮಾಡಲ್ಲ ಅಂತ ಗೊತ್ತು. ಅದೇನಾಗ್ತದೆ, ನಮ್ಮದು ಇದೆಲ್ಲ ಇರ್ತದೆ. ಆದರೆ ನಮ್ಮ ಒರಿಜಿನಲ್ ನಮ್ಮ ದಿಕ್ಕಿಯಲ್ಲಿರ್ಬೇಕು. ಒಂದು ಮಗುಗೆ ನಾನು ಹೇಳ್ತಾ ಇದ್ದೀನಿ, ಒಂದು ತಿಳ್ಕೊಳ್ಳಿ, ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಜಾತಿ ಧರ್ಮ ಭೀಮಣ್ಣನ ಬೇಡ ಅಂದ್ರೂ ಕೆಲವು ಜಾತಿ ಧರ್ಮದವ್ರು ಹಿಂದೆ ಬಂದು ಪುಕ್ಷಟೆ ಓಟ್ ಹಾಕ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಪುಕ್ಷಟೆ ಅವ್ರ ವಿರುದ್ಧವಾಗಿ ಬೈತಿರ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ನಮ್ಮ ಸಿಸ್ಟಮ್ ಆಗಿದೆ. ಅಂಥ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನು ನಡೀತಾ ಇದೆಯಲ್ಲ, ಅದನ್ನೆಲ್ಲದೂ ಬದಿಕರಿಸಿ ಸೈಡಿಗೆ ಹಾಕಿ ಒಳ್ಳೆ ದಿಕ್ಕಿಗೆ ನಮ್ಮ ದೇಶ ಹೋಗ್ಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಹೊರತು ಯಾರು. ಆ ಶಿಕ್ಷಣ ಕೊಡೋರು ಯಾರು? ನಿಮ್ಮಂಥವ್ರು. ರಾಜ್ಯಕ್ಕೆ ಒಂದು ಪ್ರಾಂತ್ಯ ಇರ್ತದೆ, ಒಂದು ಬೌಂಡ್ರಿ ಇರ್ತದೆ, ಹೌದಾ? ಈಗ ಸೊರಬ ಕ್ಷೇತ್ರ, ಭೀಮಣ್ಣನ ಕ್ಷೇತ್ರ ಬಾರ್ಡರ್ ಐತೆ, ಹೌದಾ? ರಾಜ್ಯಕ್ಕೆ ಬಾರ್ಡರ್ ಐತೆ, ಭಾಷೆಗೆ ಬಾರ್ಡರ್ ಐತೆ, ದೇಶಕ್ಕೆ ಬಾರ್ಡರ್ ಐತೆ, ಎಲ್ಲದಕ್ಕೂ ಬಾರ್ಡರ್ ಇದೆ. ಶಿಕ್ಷಣಕ್ಕೆ ಒಂದಕ್ಕೆ ನೀವು ಬಾರ್ಡ್ರೇ ಇರೋದಿಲ್ಲ. ಅದನ್ನು ಫ್ರೀ ಆಗಿ ಅದನ್ನು ಯಾರು ಕದಿಯೋಕ್ಕೂ ಆಗಲ್ಲ. ಅದನ್ನು ನಿಮ್ಮಂತ ಕೊಡಬೇಕು, ನಾವು ಪಡ್ಕೋಬೇಕು. ನಾವು ಅದಕ್ಕೆ ನಾನು ಹೇಳಿದ್ದು, ಯಾವಾಗಲೂ ಕೂಡ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಳ್ಳೇದಾದರೆ ನನಗನ್ಸುತ್ತೆ ದೇಶ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಆಗ್ತದೆ. ನಿನ್ನೆ ನೀವ್ಯಾರು ಬರಲಿಲ್ಲ ಟೀಚರ್ಸ್, ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಾಥಮಿಕ ಶಿಕ್ಷಣ ವೃಂದದವರು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಿಂದ ಬಂದಿದ್ದರು. ನಿಮಗಿಲ್ಲಿ ಜಾತ್ರೆ ಇರೋದ್ರಿಂದ ನಿಮಗೆ ಯಾರಿಗೂ ಬರೋಕ್ಕಾಗಲಿಲ್ಲ. ಮೋಸ್ಟ್ಲಿ ನೀವು ನಿಮ್ಮ ವಿಡಿಯೋ ಇದರಲ್ಲೆಲ್ಲ ನೋಡಿರ್ತೀರಿ. ಭಾಳ ಅದ್ಭುತವಾಗಿ ಒಂದು ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿಗಳಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನನಗೆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾಡಿದರು. ಅದು ಕೂಡ ಒಂದು 2-3 ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ನಿಮ್ಮದು ಒನ್ ಟೈಮ್ ಇನ್ಕ್ರಿಮೆಂಟು ಅದೆಲ್ಲ ಕೆಲವು ಇದ್ದಾವೆ, ಅದನ್ನೆಲ್ಲ ನಿನ್ನೆ ಸ್ಯಾಂಕ್ಷನ್ ಮಾಡಿಸಿದೆ. ಅದನ್ನೆಲ್ಲದೂ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕೆಲವು ನಿಮ್ಮ ಪ್ರಮೋಷನ್ಸು, ನಿಮ್ಮದು ಬೇರೆ ಬೇರೆದು ಏನಿದೆ ಅದೆಲ್ಲದೂ ಕೂಡ ಒಂದು ಹಂತಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಈಗ ಭೀಮಣ್ಣವ್ರು ಮಾತಾಡಬೇಕಾದ್ರೆ, ಯಾಕೆಂದರೆ ತಾವೆಲ್ಲರೂ ಕೂಡ ಇರೋದ್ರಿಂದ ತಮಗೆ ಅನ್ವಯ ಆಗಲಿಲ್ಲ ಅಂದ್ರೂ ಮಾಧ್ಯಮದವ್ರು ಇರೋದ್ರಿಂದ ಭೀಮಣ್ಣವ್ರು ಹೇಳಿದ್ರಪ್ಪ, ಈಗ ರೂಮ್ಸ್ ಬಂದಿದ್ದಾವೆ, ಮತ್ತು ನಾನು ಇನ್ನೂ 14 ರೂಮ್ ಕೊಟ್ಟಿದ್ದೀನಿ. KPS ಶಾಲೆ ಬಂದಿದೆ ಇಲ್ಲಿ, ಸುಮಾರು ಅದಕ್ಕೆ 3 ರಿಂದ 4 ಇಲ್ಲ 5 ಕೋಟಿ ಖರ್ಚು ಮಾಡ್ತೀವಿ. ಹೊಸ ಶಾಲೆ ನೀವೇನು ಹೊಸದಾಗಿ ಶುರು ಮಾಡ್ತೀನಿ. ಈಗ 800 ಅಂದರೆ ನಾನು ಅದಕ್ಕೆ ಬಂದ ತಕ್ಷಣ ನಾನು ಪ್ರಿನ್ಸಿಪಲ್ ಅವ್ರಿಗೆ ಹೇಳಿದೆ, ಏನು ಅಂತ ಹೇಳಿದರೆ, ಇಲ್ಲ ಮಿನಿಮಮ್ ನೀವು ಅಡ್ಮಿಷನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೆ. ಈ ವಿರೋಧ ಪಕ್ಷದವ್ರು ಅವ್ರು ಹೇಳ್ತಾರೆ, ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ. ಖಜಾನೆ ಖಾಲಿ ಆದರೆ ಜನರ ಕೈಯಲ್ಲಿ ದುಡ್ಡು ಇಲ್ಲ ಅಂತಿದ್ರೆ, ನನಗನ್ಸುತ್ತೆ ಇತಿಹಾಸದಲ್ಲಿ ಇವತ್ತು ಮಾರಿಕಾಂಬಾ ಜಾತ್ರೆ ಇಷ್ಟು ಚೆನ್ನಾಗಿ ಜನರು ಇಲ್ಲಿ ಬಂದು ದೇವಿಯ ಆಶೀರ್ವಾದನ ಪಡೆದು 4 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಶಕ್ತಿ ಕೊಟ್ಟವರು ಸಿದ್ದರಾಮಯ್ಯ ಸರ್ಕಾರ ಅವರು ಅಂತ ಹೇಳಿ ನಾವು ನೆನ್ಪಿಡ್ಕೊಳ್ಬೇಕಾಗುತ್ತೆ. ಇದುವರೆಗೂ ನೀವು ವರ್ಷಕ್ಕೆ 24 ಸಾವಿರ ಬರ್ತದ, 2,000 ರೂಪಾಯಿ ಅಂದರೆ 24 ಸಾವಿರ. ಸುಮಾರು ಈಗ 2.5 ವರ್ಷ ಆಗ್ತಾ ಬಂತು. ಸುಮಾರು 50-60 ಲಕ್ಷ, 50-60 ಸಾವಿರ ಒಬ್ಬೊಬ್ರಿಗೆ ನಾವೀಗ ಕೊಟ್ಟಿದ್ದೀವಿ. ಹೌದಲ್ಲ ಹೇಳ್ರಿ ನೋಡೋಣ. ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಇದೆಲ್ಲ ಕೊಟ್ಟು ಶಿಕ್ಷಣ ಇಲಾಖೆಯಲ್ಲಿ ನಾನು ಬಂದಾಗ 33,000 ಕೋಟಿ ಮಾಧ್ಯಮದವರು ಇದ್ದೀರಿ. ನೆಕ್ಸ್ಟ್ ಬಜೆಟ್ಟು 37,000 ಕೋಟಿ. ಹೋದ ಸತಿ ಬಜೆಟ್ಟು 44,000 ಕೋಟಿ. ನಾನು ಖರ್ಚು ಮಾಡೋದು ಬರೀ ನನ್ನ ಇಲಾಖೆಯಲ್ಲಿ ನಾನು ಹೇಳೋದು. ಅದು ಹೆಂಗೆ ಖರ್ಚು ಮಾಡ್ತೀನಿ ಮತ್ತೆ? ಹೆಂಗೆ KPS ಶಾಲೆನ ಬರೀ 500 ಘೋಷಣೆ ಮಾಡಿ ಈಗ ನಾವು ಕಾರ್ಯರೂಪಕ್ಕೆ ತಗೊಳ್ತಾ ಇರೋದು ಎಷ್ಟು ಗೊತ್ತಾ? ನಿಮಗೂ ನಮ್ಮ ಕಮಿಷನರ್ ಅವರು ಇದ್ದಾರೆ. ಟೋಟಲ್ 900 ಶಾಲೆ KPS ಶಾಲೆಗಳನ್ನು ಮೇಲ್ದರ್ಜೆಗೆ ತಗೊಂಡು ನಾವಿವತ್ತು ಮಕ್ಕಳಿಗೆ ಸುಮಾರು 3,500 ಕೋಟಿಯಲ್ಲಿ ಇಡೀ ರಾಜ್ಯದಲ್ಲಿ 900 KPS ಶಾಲೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಚುನಾವಣೆ ಪೂರ್ವಕವಾಗಿ ನಾವೇನು ಮಾಡೋಕ್ಕಾಗಲ್ಲ. ನಾವು ವಿಶ್ವಾಸ ಕೊಟ್ಟಿದ್ವಿ ಮನೆಗೆ
ಭೀಮಣ್ಣವ್ರು ಇಲ್ಲಿ ಸೌರಭದಲ್ಲಿ ನಾವು ನಮ್ಮ ಲೀಡರ್ಸು ನಾವೆಲ್ಲ ಕಡೆ ಹೋಗ್ಲಿಲ್ಲ ಅಂದ್ರೆ ನೀವೆಲ್ಲ ಗ್ಯಾರಂಟಿ ಕಾರ್ಡ್ ಎಲ್ಲ ತಗೊಂಡು ಮೋಸ್ಟ್ಲಿ ನಿಮ್ಮ ಮನೆಗೆಲ್ಲ ಕೊಟ್ಟಿರ್ತಾರೆ. ಏನಂತ, ನೀವು ನಮಗೆ ಮಾತು ಹಾಕಿದ್ರೆ ಇದೆಲ್ಲ ಗ್ಯಾರಂಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು ಎಲ್ಲೋ, ಅದನ್ನ ನಡೆಸ್ಕೊಟ್ಟಿದ್ದೀವಿ ಅಷ್ಟೇ. ನಾವು ಜನರ ಕೈಯಲ್ಲಿ ಯಾವತ್ತೂ ಕೂಡ ದುಡ್ಡು ಇರಬೇಕು. ಸಾಹುಕಾರರ ಕೈಯಲ್ಲಿ ದುಡ್ಡಿದ್ರೆ ಏನಾಗ್ತದೆ ಗೊತ್ತಾ, ನೀವು ಬಡವರಾಗ್ತೀರಿ, ಬ್ಯಾಂಕ್ ಅವರು ಮತ್ತು ಅವ್ನು ಯಾವನು ಒಬ್ಬನಿರ್ತಾನೆ ಅವ್ನು ಮಾತ್ರ ಸಾಹುಕಾರ ಆಗ್ತಾನೆ. ಈ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇರ್ತಾರೆ, ಯಾವಾಗಲೂ ಬ್ಲಡ್ಡು ದುಡ್ಡು ಭಾಳ ಇಂಪಾರ್ಟೆಂಟ್. ಬ್ಲಡ್ ಮನುಷ್ಯನ ಬಾಡಿಗೆ, ಮಾರ್ಕೆಟಲ್ಲಿ ದುಡ್ಡು, ಆವಾಗ ಆ ದೇಶ, ಆ ರಾಜ್ಯ, ಪ್ರಾಂತ್ಯ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಇವತ್ತು ನಿಮ್ಮ ಸಿರ್ಸಿ ಜಾತ್ರೆನೂ ಕೂಡ ಭಾಳ ಜೋರಾಗಿ, ಮುಂಚೆ ಎಲ್ಲ ಒಂದು 3-4 ಜಾಯಿಂಟ್ಗಳಿದ್ದು, ಇವಾಗ ಎಷ್ಟೋ ನೋಡಿದಪ್ಪ ಬರ್ಬೇಕಾದ್ರೆ ಹಿಂಗೆ ತಿರುಗ್ತಾ ಇತ್ತು ಜೋರಾಗಿ. ನಾನೇನು ಹೋಗಕ್ಕೆ ಹೋಗಲ್ಲ, ನೀವು ಹೋಗಲ್ಲ, ಅವೆಲ್ಲ ಸೇಫ್ಟಿ ಇದಾವೆ ಅಂತ ಹೇಳಿ ಭಾವಿಸ್ತೀನಿ ಎಲ್ಲ. ಅಂದರೆ ಜನರಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಕೊಟ್ಟಾಗ ಆ ಸರ್ಕಾರಗಳಿಗೆ ನೆನ್ಪು ಮಾಡ್ಬೇಕು. ಅದೇ ಪುಕ್ಷಟೆ ಕೊಟ್ಟು ನೀವು ಜಾತ್ರೆಗೆ ಹೋಗಿ ಅಂತೇಳಿ ಹೇಳೋದಲ್ಲ. ಇವತ್ತು ಎಷ್ಟೊಂದು ಜನರು ಆ ದುಡ್ಡನ್ನು ಕೂಡಿಸಿ ಬೋರಲ್ಲಿ ಹೊಡ್ಸ್ಕೊಂಡಾರೆ, ಮಕ್ಕಳಿಗೆ ಫೀಸ್ ಕಟ್ಟಾರೆ, ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾರೆ, ಮಕ್ಕಳಿಗೆ ಏನೋ ಒಂದು ತೊಗೊಳ್ತಾರೆ, ಇಲ್ಲ ಅವ್ರ ಭವಿಷ್ಯಕ್ಕೆ ಒಂದು ಬ್ಯಾಂಕಲ್ಲಿ ಹಾಕ್ತಾರೆ. ಅವ್ರ ಭವಿಷ್ಯನ ರೂಪಿಸ್ತಕ್ಕಂಥ ಶಕ್ತಿಯನ್ನು ನಮ್ಮ ಸರ್ಕಾರ ಕೊಟ್ಟಾಗ ಅದು ಒಳ್ಳೆ ಕೆಲಸ ಆದಾಗ, ಈ ಥರ ಕೆಲಸ ಯಾರಾದರೂ ವಿರೋಧ ಪಕ್ಷದವ್ರು ಒಂದು ಮಾಡ್ಯಾರ ನೋಡ್ರಿ, ಒಂದು ಹೇಳೋಣ, ಎಲ್ಲಿ ಮಾಡಿದ್ದಾರೆ? ಸಿದ್ದರಾಮಯ್ಯ ಸಾಹೇಬರು ಹಸುವಿಗೆ ಅನ್ನ ಕೊಡ್ತಾರೆ, ಈ ವಿರೋಧ ಪಕ್ಷದವ್ರು ಇಲ್ಲಿ ಹಸುವಿಗೆ ಹುಳ ಬಿಟ್ಟು ಹೋಗ್ತಾರೆ. ಧರ್ಮ, ಜಾತಿ ನೀವೆಲ್ಲ ನೋಡ್ತಿರಲ್ಲ, ಇಲ್ಲಿ ಹಸುವಿಗೆ ಬಿಟ್ಟು ಹೋಗ್ತಾರೆ. ಅದನ್ನ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ನಾವು ದೂರ ತರಬೇಕಾಗುತ್ತೆ. ಯಾರು ನಿಮ್ಮ ಪರವಾಗಿ ನಿಲ್ತಾರೆ? ಯಾಕಂದರೆ ನನಗನ್ಸುತ್ತೆ, ನಾನು ಭಾಳ ಪುಣ್ಯ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಬೇರೆ ಬೇರೆ ಮಂತ್ರಿಗಳನ್ನು ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಮಾಡಿ, ಶಿಕ್ಷಣ ಸಚಿವರು ಅಂತ ಹೇಳಿದ್ರೆ ಅದು ಯಾರು ತಗೊಳ್ಳೋದೇ ಇಲ್ಲ ಪೋರ್ಟ್ಫೋಲಿಯೋ. ನನಗನ್ಸುತ್ತೆ ನಾನು ಪುಣ್ಯ ಮಾಡಿದ್ದೀನಿ, ಭಾಗ್ಯ ಮಾಡಿದ್ದೀನಿ. ಅದು ಈ ರಾಜ್ಯದ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಕೆಲಸವನ್ನು, ಪುಣ್ಯದ ಕೆಲಸವನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಒಬ್ಬನಿಂದನೇ ಸಾಧ್ಯ ಆಗೋದಿಲ್ಲ. 44,000 ಕೋಟಿ ಖರ್ಚು ಮಾಡಿದರೆ ಸಾಧ್ಯ ಇಲ್ಲ. ಇವತ್ತು ಶಿಕ್ಷಕರು, ಕಮಿಷನರ್ ಅವರು ಎಲ್ಲರೂ ಕೂಡ ಕೂಡಿಸಿ ಒಂದು ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಲ್ಪ ಏನೋ ಮಾಧ್ಯಮದವರೆಲ್ಲ ಇದ್ದು ತುಂಬ ದಿವಸ ಬೇರೆ ಆಗಿತ್ತು, ಅವರು ಬರ್ಕೊಳ್ಳೋದನ್ನ ಚೆನ್ನಾಗಿ ಬರೀರಿ, ನಾಳೆ ಎಲ್ಲರಿಗೂ ಅರ್ಥ ಆಗಲಿ. ಯಾಕೆಂದರೆ ಅದೇನಾಗ್ತದೆ, ಬರೀ ಟಿಪ್ಪಣಿನ ಬರೆದಾಗ ಅವ್ರು ಏನೋ ಇವನು ಕೆಟ್ಟವನು ಅಂತ ಹೇಳಾಗ್ಬಿಡ್ತದೆ. ಅದು ಹಂಗಾಗಬಾರ್ದು. ಒಳ್ಳೆ ಕೆಲಸ ಮಾಡೋರಿಗೆ ದೊಡ್ಡ ರೀತಿಯಲ್ಲಿ ಬರೀರಿ. ಇನ್ಮೇಲೆ ಕೆಟ್ಟ ಹುಳ ಬಿಡೋರನ್ನ ನೆಗ್ಲೆಕ್ಟ್ ಮಾಡಿರಿ. ದೇಶಕ್ಕೂ ಒಳ್ಳೇದು, ನಿಮ್ಮ ಪೇಪರಿಗೂ ಒಳ್ಳೇದು, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಒಂದೇ ಒಂದು ಹೇಳೋದು, ಕಮಿಷನರ್ ಅವರೇ ತಾವು ಕೂಡ ಬಂದಿದ್ದೀರಿ ದೂರದಿಂದ, ಭಾಳ ಸಂತೋಷ. DDP ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣ ನಾವು ಮಕ್ಕಳ ಪರವಾಗಿ ಖರ್ಚು ಮಾಡ್ತೀವಿ. ಪ್ರೈವೇಟ್ ಶಾಲೆಯಿಂದ ಬೇರೆ ಬೇರೆ ಶಾಲೆ, ಪ್ರೈವೇಟ್ ಶಾಲೆಗೆ ಹೋಗ್ಬೇಡಿ ಅನ್ನಲ್ಲ, ಬಡವರು ಸಾಲ ಮಾಡಿ ಪ್ರೈವೇಟ್ ಶಾಲೆಗೆ ಹೋಗಿ ಸಿಕ್ಕಾಕತ್ತಾರೆ. ಅದಾಗೋದು ಬೇಡ. ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದ್ದಾರೆ. ಹಂಗಂದ ತಕ್ಷಣ ಬೇರೆ ಟೀಚರ್ ಅವ್ರು ಬೇಡ ಅಂತ ನಾನು ಹೇಳೋದಿಲ್ಲ, ಅವ್ರು ಒಳ್ಳೆಯವರಲ್ಲ ಅಂತ ನಾನು ಹೇಳೋದಿಲ್ಲ, ಅವರೆಲ್ಲ ಒಳ್ಳೆಯವರೇ. ಆದರೆ 100% ಮೆರಿಟೆಡ್ ಟೀಚರ್ಸ್ ಎಲ್ಲಾದರೂ ಸಿಕ್ಕರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ. ಆ ವಿಶ್ವಾಸವನ್ನು ಪೋಷಕರಿಗೆ ಹೇಳಬೇಕಾಗುತ್ತೆ. ಯಾವುದೇ ಒಂದು ನೀವು ಯಾವುದೋ ದುಡ್ಡೇ ಕಟ್ಟೋದು ಬೇಡ. KPS ಶಾಲೆಗೆ ಇದ್ಮೇಲೆಲ್ಲ ಬಸ್ ಫ್ರೀ ಕೊಡ್ತೀವಿ ನಾವು. ಬಸ್ಸನ್ನು ಒಂದು 5 ಕಿಲೋಮೀಟರ್ ದೂರದಿಂದ ಕರ್ಕೊಂಡ್ಬರ್ತಾರೆ. ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಇರ್ತದೆ, ಒಳ್ಳೆ ಟೀಚರ್ಸ್ ಇರ್ತಾರೆ. ಎಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು, ಮತ್ತು ನೀವೆಲ್ಲರೂ ಕೂಡ ಚಾಲೆಂಜಿಂಗ್ ತಗೋಬೇಕು. ನಾನು ನಿನ್ನೆ ಕೂಡ ನೀವು ನೋಡಿದ್ದೀರಿ ಅಂತ ಭಾವಿಸ್ತೀನಿ ಆ ಕಾರ್ಯಕ್ರಮದಲ್ಲಿ. ಅಲ್ಲಿ ನಾನು ಹೇಳಿದ್ದೀನಿ, ಟೀಚರ್ಸ್ ನೀವು ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕಂತ. ಯಾಕೆಂದರೆ ತಂದೆ ತಾಯಿಯವ್ರಿಗೆ ಗೊತ್ತಾಗೋದಿಲ್ಲ. ಅದನ್ನ ಹೇಳಿದ್ನಲ್ಲ, ಫಸ್ಟೇ ಹೇಳಿದೆ ನಾನು, ತಂದೆ ತಾಯಿಗಳಿಗೆ ನಾವು ಸ್ಕೂಲಿಗೆ ಹೋಗ್ಬಿಟ್ರೆ ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ಬಿಡ್ತಾರೆ. ನಾವು ತಪ್ಪದು. ಮಕ್ಕಳು ಶಾಲೆಯಲ್ಲಿ ಕರೆಕ್ಟಾಗಿ ಪಾಠ ಹೇಳ್ಕೊಡ್ತಾ ಇದ್ದಾರಾ? ಅದಕ್ಕೆ ಮೆಗಾ PTM ಮಾಡಿದ್ದು. ಇಡೀ ರಾಜ್ಯದಲ್ಲಿ ಸುಮಾರು 1 ಕೋಟಿ ತಂದೆ ತಾಯಿಯವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲೋ ಒಂದು ರೀತಿ ಅವರ ಮಕ್ಕಳ ಜವಾಬ್ದಾರಿ ಏನು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಮತ್ತು ನಾವೆಲ್ಲರೂ ಕೂಡ ಮಾತಾಡ್ತಕ್ಕಂಥ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ವಿ. ಅದನ್ನ ಈಗ 2 ತಿಂಗಳು 3 ತಿಂಗಳಿಗೆ ಮೆಗಾ PTM ಸ್ಟ್ಯಾಂಡರ್ಡಾಗಿ ನಾವು ಮಾಡ್ತೀವಿ. ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ತದೆ. ಮಕ್ಕಳ ದಾಖಲಾತಿ ಸರ್ಕಾರಿ ಶಾಲೆಯಲ್ಲಿ ಟಾರ್ಗೆಟ್ ಗ್ರೂಪಲ್ಲಿ ನೀವು ಜಾಸ್ತಿ ಕಡ್ಡಾಯವಾಗಿ ಮಾಡಲೇಬೇಕು. ಅದನ್ನು ಕೂಡ ನಿಮ್ಮ ಪ್ರಮೋಷನ್ಗೆ ಎಲ್ಲದಕ್ಕೂ ಕೂಡ ನಾವು ಇನ್ನು ಮೇಲೆ ನಿರ್ಬಂಧವನ್ನು ಕೆಲವೊಂದು ಮಾನದಂಡ ಹಾಕಬೇಕು ಅನಿವಾರ್ಯವಾಗಿ. ಯಾಕೆಂದರೆ ವಿ ಆಲ್ ಆರ್ ಸರ್ವೆಂಟ್ಸ್. ನಮಗೆಲ್ಲ ಸಂಬಳ ಸಿಗ್ತಾ ಇದೆ ಅಂತ ಹೇಳಿದರೆ ಅದು ನಿಮ್ಮ ಟ್ಯಾಕ್ಸ್ ಹಣದಿಂದ. ಮಕ್ಕಳಿಗೆ ನಾವು ಪಾಠ ಹೇಳ್ಕೊಡ್ತಕ್ಕಂಥ ಯೋಗ್ಯತೆ ಸಿಸ್ಟಮೇ ಆಗಲಿಲ್ಲ ಅಂತ ಹೇಳಿದರೆ, ಅದು ಕೊಡ್ತಕ್ಕಂಥ ಆ ಸಿಸ್ಟಮೇ ನಾವು ಕ್ರಿಯೇಟ್ ಮಾಡಲಿಲ್ಲ. ನಾವು ಒಬ್ಬನೇ ಮಾಡೋದಕ್ಕೆ ನಾನು ಎಷ್ಟೇ ಬಡ್ಕೊಂಡ್ರೂ ಅಷ್ಟೇ. ಅದು ಗ್ರೌಂಡ್ ರಿಯಾಲಿಟಿಯಲ್ಲಿ
ನೀವು ಪೇರೆಂಟ್ಸನ್ನ ಕನ್ವಿನ್ಸ್ ಮಾಡಿ, ಇಲ್ಲ ಬನ್ನಿ ನಾವು ಚೆನ್ನಾಗಿ ಪಾಠ ಹೇಳ್ಕೊಡ್ತೀವಿ, ಮಕ್ಕಳು ಪಾಸ್ ಆಗ್ತಾರೆ, ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸನ ಕೊಡ್ತಕ್ಕಂಥದ್ದನ್ನು ನೀವು ವಿಶ್ವಾಸ ನಿಮ್ಮ ಏರಿಯಾಗೆ ಹೋಗಿ ಕೇಳಿಬಿಟ್ರೆ, ನೀವು 1 ಲಕ್ಷ 2 ಲಕ್ಷ ಇದ್ದೀರಪ್ಪ ಟೀಚರ್ಸ್, ನೀವು ಟೀಚರ್ಸ್ ಒಬ್ಬರೇ 30 ಮಕ್ಕಳನ್ನ ನಾವು ಗ್ಯಾರಂಟಿ ಬರ್ತೀವಿ ಅಂತ ಹೇಳ್ಬಿಟ್ರೆ ಎಲ್ಲಿಗೆ ಹೊಟ್ಟೋದ್ವಿ? 60 ಲಕ್ಷ ಮಕ್ಕಳು ಅಲ್ಲೇ ಆದ. ಅದಕ್ಕೆ ಅಂಥ ಒಂದು ಚಾಲೆಂಜಲ್ಲಿ ನೀವು ನಮಗೆ ಕೈ ಹಿಡೀರಿ. ಮಾನ್ಯ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ನಿಮಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿಯನ್ನು ಜಾಸ್ತಿ ಮಾಡಿ ಸಂಪೂರ್ಣವಾಗಿ ಫ್ರೀ ಎಜುಕೇಷನ್ನ ಉಚಿತವಾಗಿ ಏನು ನಾವು ಶಿಕ್ಷಣವನ್ನು ಕೊಡ್ತಕ್ಕಂಥ ನಮ್ಮ ಕೆಲಸ ಏನಿದೆ ಅದನ್ನು ಅದ್ಭುತವಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಭಾಳ ಸಂತೋಷ. ಯಾಕೆಂದರೆ ಭೀಮಣ್ಣವರು ನನಗೆ ನಾವೆಲ್ಲ ವಿಧಾನಸೌಧದೆಲ್ಲ ಇತ್ತು ಮಾಮ ಅಂತ ಹೇಳಿ ಆಯ್ತು ಕೇಳ್ತಾ ಇಲ್ಲ, ನಮಗೂ ಎಲ್ಲ ಒಂಥರ ಉದಾಹರಣೆ. ಎಲ್ಲ 224 ಕ್ಷೇತ್ರದೊಳಗೆ ಸುಮಾರಷ್ಟು ಜನ ಟಾಪಲ್ಲಿ, ಅದರಲ್ಲಿ ಒಳ್ಳೆಯ ಒಬ್ಬ ಟಾಪಲ್ಲಿ ಇರ್ತಕ್ಕಂಥ ಒಬ್ಬರು ಶಾಸಕರು ಅಂತ ಹೇಳಿದ್ರೆ ಭೀಮಣ್ಣವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಕ್ಷೇತ್ರದವರೆಲ್ಲ ಸಿಟ್ಟು ಮಾಡಿರ್ತಾರೆ, ಇಲ್ಲಿ ಬಂದು ಭಾಷಣ ಹೊಡಿತೀನಿ ನಮ್ಮೂರ ಕಡೆಗೆ ಯಾವಾಗ ಜಾಸ್ತಿ ಬರೋಲ್ಲ ಅಂತ. ನಾನು ಏನು ಮಾಡೋಕ್ಕಲ್ಲ, ಅದು ಹೇಳ್ಬಿಟ್ಟಿದ್ದೀನಿ. ನಾನು ಎಲೆಕ್ಷನ್ ಟೈಮಲ್ಲಿ ಹೇಳ್ಬಿಟ್ಟೆ ಭಾಗವತರ ಏನು ಮಾಡಿದ್ದೆ ಗೊತ್ತಾ, ನನಗೆ ಗೊತ್ತಿತ್ತು ಮೋಸ್ಟ್ಲಿ ನಾನು ಮಿನಿಸ್ಟರ್ ಆಗ್ತೀನಿ ಅಂತ. ಯಾವುದು ಏನು ಅಂತ ಗೊತ್ತಿರಲಿಲ್ಲ. ಅಲ್ಲ ಹೇಳಕ್ಕೆ ಬಿಡಂಗಿಲ್ಲ, ಅಲ್ಲಿ ಉಸಿರು ಬಿಡಂಗಿಲ್ಲ ಆಗ್ಬಿಟ್ಟಿದೆ. ಯಾಕೆ ನಾನು ಅವಾಗಲೇ ಹೇಳ್ಬಿಟ್ಟಿದ್ದೆ, ನಂದು 239 ಬೂತ್ ಇದ್ದಾವೆ, 239 ಬೂತ್ ಅಧ್ಯಕ್ಷರು ಇದ್ದಾರೆ. ಅವ್ರನ್ನೆಲ್ಲ ಪಕ್ಕ ಕೂರಿಸ್ಕಿಂದೆ, ನಾನು ಗೆದ್ರೆ ನೀವು MLA, ನಾನು ಮಿನಿಸ್ಟ್ರು, ಯೋಚನೆ ಮಾಡಿರಿ ಅಂತೇಳಿ. ಏನು ಹೋಗಿ ಕಷ್ಟಪಟ್ಟು ಎಲ್ಲ MLA ಆಗಕ್ಕೆ ಹೋದ್ರು. ಈಗ ಎಲ್ಲರೂ ಯಾವ್ದಾದ್ರು ಉದ್ಘಾಟನೆ ಹಾಕ್ಬಿಟ್ರೆ MLA ಅವ್ರನ್ನ ಕೂರಿಸ್ಬಿಡ್ತೀನಿ, ಯಾಕಂದರೆ ನಾನು ಮಿನಿಸ್ಟ್ರಪ್ಪ, ನೀನು MLA ಅಂದರೆ ಒಂದು ವಿಶ್ವಾಸದ ಮೇಲೆ. ಯಾಕಂದ್ರೆ ಅದು ಏನಾಗ್ತದೆ, ಪಾಪ ಅವ್ರು ಒಂದು ಮತ ಹಾಕಿ ನಮಗೆ ವಿಧಾನಸೌಧಕ್ಕೆ ಕಳಿಸಿರ್ತಾರೆ, ಆದರೆ ನಾವು ಮಂತ್ರಿಯಾಗಿ ಬಂದ ತಕ್ಷಣ ಇವನೇನಪ್ಪ ಕೈಗೆ ಸಿಗಲ್ಲ ಅಂತ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಆದರೆ ಅರ್ಥ ಮಾಡ್ಕೊಳ್ತಾರೆ, ಏನು ತೊಂದರೆ ಏನಿಲ್ಲ, ಕೆಲಸದ ಆಗ್ತದೆ ಇಲ್ಲ. ಆದರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕಾಗ್ತದೆ. ಅದರಲ್ಲಿ ನನಗನ್ಸುತ್ತೆ ನಿಮ್ಮ ಶಾಸಕರು, ನಮ್ಮ ಭೀಮಾ ಅದರಲ್ಲಿ ಭಾಳ ಮೇಲ್ದರ್ಜಲ್ಲಿದ್ದಾರೆ. ಎಲ್ಲರ ಜೊತೆಲೂ ಕೂಡ ಹಣವನ್ನು ತರ್ತಕ್ಕಂಥ, ಅದು ಹೆಂಗೋ ಗೊತ್ತಿಲ್ಲ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ. ನಮಗೂ ಒಂದು ಸ್ವಲ್ಪ ಹಾಕ್ಲಕ್ಕೆ ಕಳಿಸು ಅಂತ ಹೇಳ್ತಿರ್ತೀನಿ. ನಮ್ಮ ಪಿಯರ್ಗಳಿಗೂ ಬೈತಾ ಇರ್ತೀನಿ, ಹೋಗಿ ಕಲೀರೋ ಮರೆ ಅವ್ರ ಪಿಯರ್ ಜೊತೆಗಾದ್ರು ಅಂತ. ಯಾಕಂದರೆ ಏನಾಗ್ತದೆ, ಸ್ವಲ್ಪ ನನಗಿಂತಲೂ ಜಾಸ್ತಿ ಕೆಲಸದ ದುಡ್ಡು ತಂದುಬಿಡ್ತಾರೆ, ನಾವು ಸ್ವಲ್ಪ ಹೊಟ್ಟೆ ಉಳಿತಂತೆ. ನಮ್ಮ ಸರ್ಕಾರದಲ್ಲಿ ನೀವು ತಗೋಬರ್ತಾರಲ್ಲ ನಾನು ಮಿನಿಸ್ಟರ್ ಆಗಿ ಅಂತ ಹೇಳಿ. ಆದರೆ ಸಮಾನತೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ನಮ್ಮ ಕರ್ತವ್ಯ ಆಗಲಿ. ಜಾತ್ರೆ ಮಾಡಿ ದಯವಿಟ್ಟು ಕ್ಷಮಿಸ್ರಿ. ಇವತ್ತು ಬಂದು ತಮ್ಮನ್ನು ಜಾತ್ರೆ ಸಂಭ್ರಮದಿಂದ ಇಲ್ಲಿ ತಂದ್ವಿ. ಅದು ಜಾತ್ರೆ ಇವತ್ತು ನಡೀತಾ ಇರ್ತಾರೆ, ಆದರೆ ಶಾಶ್ವತವಾಗಿ ಆ ಜಾತ್ರೆಗಳಿಗೆ ಪುಷ್ಟಿಕತೆ ಕೊಡ್ತಕ್ಕಂಥ, ನಿಮ್ಮ ಕ್ಷೇತ್ರಕ್ಕೆ ಶಕ್ತಿ ಕೊಡ್ತಕ್ಕಂಥ, ಈ ದೇಶಕ್ಕೆ ಭವಿಷ್ಯವನ್ನು ಕೊಡ್ತಕ್ಕಂಥದ್ದು, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾವುದು ಕೂಡ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡೋಣ. ಮತ್ತು ಈ ಕಡೆ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಶೈಕ್ಷಣಿಕವಾಗಿ ನಾವೊಬ್ಬ ಸಚಿವನಾಗಿ ಯಾವುದು ಕೂಡ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ತಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಟೀಚರ್ಸ್ ಇರ್ಬೋದು, ಎಲ್ಲರೂ ಕೂಡ ಪೋಷಕರು, ಸ್ನೇಹಿತರು, ಮುಖಂಡರಿದ್ದಾರೆ, ಕೆಲವರು ವೇದಿಕೆ ಮೇಲೂ ಮುಖಂಡರು, ಇಲಾಖೆಯ ಎಲ್ಲ ಸ್ನೇಹಿತರು. ನಾವು ಭಾಳ ಸಂತೋಷ. ಈಶ್ವರ್ ಅವರು ಬಂದಿದ್ದಾರೆ, ಮತ್ತು ಭೀಮಣ್ಣವ್ರಿಗೂ ಕೂಡ ನಾನು ವಿಶೇಷವಾಗಿ ನನ್ನ ಗೌರವವನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.